ನಮಸ್ಕಾರ ವೀಕ್ಷಕರೇ, ಪಾಠ ಮಾಡುವ ಹಾಗಿಲ್ಲ, SIR ಬಿಡಂಗಿಲ್ಲ. ಏನಿದು ಸ್ಟೋರಿ ನೀವೇ ಕೇಳಿ. ರಾಜ್ಯದಲ್ಲಿ SIR ಕೆಲಸ ಚುರುಕಾಗಿ ನಡೀತಿದೆ. ಅತಿ ಹೆಚ್ಚು BLOಗಳನ್ನು ಶಿಕ್ಷಕರನ್ನು ನೇಮಿಸಿದ್ದಾರೆ. ಆದರೆ ಒಂದೇ ಶಾಲೆಯಲ್ಲಿ ಒಬ್ಬನೇ ಶಿಕ್ಷಕನಿದ್ದು ಆ ಶಿಕ್ಷಕನಿಗೆ 2 ಜವಾಬ್ದಾರಿ ವಹಿಸಿದರೆ ಯಾವ ರೀತಿ ಕೆಲಸ ಮಾಡುವುದು ಎಂಬುದರ ಬಗ್ಗೆ ಶಿಡ್ಲಘಟ್ಟ BJP BLA 1 ಸೀಕಲ್ ಆನಂದ್ ಗೌಡ ಗಂಭೀರ ಆರೋಪ ಮಾಡಿದ್ದಾರೆ. ಶಿಕ್ಷಕ ವೃತ್ತಿ ನಿರ್ವಹಿಸುತ್ತಿರುವುದು ಒಂದು ಜಾಗ, SIR ಕೆಲಸ ನಿರ್ವಹಿಸುತ್ತಿರುವುದು ಇನ್ನೊಂದು ಜಾಗ. ಮಕ್ಕಳಿಗೆ ಪಾಠ ಹೇಳದೇ ಇದ್ದರೆ ಪೋಷಕರು ಗಲಾಟೆ, SIR ಕೆಲಸ ನಿರ್ವಹಿಸುತ್ತಿದ್ದರೆ ಸಂಬಂಧಪಟ್ಟ ಮೇಲಾಧಿಕಾರಿಗಳ ಒತ್ತಡ. ಈ ಬಗ್ಗೆ ಶಿಕ್ಷಕರೊಬ್ಬರು ತಮ್ಮ ಅಳಲನ್ನು ಸೀಕಲ್ ಆನಂದ್ ಗೌಡರ ಹತ್ತಿರ ತೋಡಿಕೊಂಡಿದ್ದಾರೆ. ಸೀಕಲ್ ಆನಂದ್ ಗೌಡರವರು ಸುದ್ದಿಗಾರರೊಂದಿಗೆ ಮಾತನಾಡಿ, ಒಬ್ಬ ಶಿಕ್ಷಕನಿಗೆ 2 ಕೆಲಸ ಕೊಡುವುದರಿಂದ ಯಾವ ಕೆಲಸವೂ ಸುಸೂತ್ರವಾಗಿ ಮಾಡಲು ಮಾನಸಿಕವಾಗಿ ತೊಂದರೆಗೆ ಒಳಗಾಗುತ್ತಾರೆ. ಸಂಬಂಧಪಟ್ಟ ಅಧಿಕಾರಿಗಳು, ದಂಡಾಧಿಕಾರಿಗಳು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇದಕ್ಕೆ ಕಡಿವಾಣ ಹಾಕಬೇಕು ಎಂದು ಆಗ್ರಹಿಸಿದರು. ಇಲ್ಲಿಗೆ ಬಂದಾಗ ಕೆಲವೊಂದು ಬೂತ್ಗಳಲ್ಲಿ ಈ BOಗಳು ಮತ್ತು ದಂಡಾಧಿಕಾರಿಗಳು ಯಾವ ರೀತಿ ನಿರ್ಣಯ ಮಾಡಿದ್ದಾರೆ ನಮಗೆ ಅರ್ಥ ಆಗ್ತಾ ಇಲ್ಲ. ಈ ಒಂದು ಶಾಲೆಯಲ್ಲಿ ಒಬ್ಬ ಶಿಕ್ಷಕ ಇರ್ತಾರೆ. ಆ ಶಿಕ್ಷಕರನ್ನು ಕಾನ್ಸ್ಟಿಟ್ಯೂನ್ಸಿ ವೈಸು ಇರ್ತಕ್ಕಂಥ ಒಂದು ಶಾಲೆಯಲ್ಲಿ ಒಬ್ಬ ಶಿಕ್ಷಕ ಇರ್ತಕ್ಕಂಥವನ್ನ ತೆಗೆದು ಬೇರೆ ಕಡೆ ಈ SIR ಕುರಿತಾಗಿ PLO ಆಗಿ ನೇಮಕ ಮಾಡಿರ್ತಾರೆ. ನಾವು ಅವರ ಹೆಸರು ಹೇಳಕ್ಕೆ ಹೋಗಲ್ಲ, ಕಾನ್ಫಿಡೆನ್ಷಿಯಲ್ಲು. ಬಟ್ ಅವ್ರನ್ನ ಸಂಪರ್ಕ ಮಾಡಿ ಈ ಬೂತ್ನಲ್ಲಿ ತಮಗೇನಾದ್ರು ಸಮಸ್ಯೆ ಇದೆಯಾ, ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ, ನಮ್ಮ BLA 2ಗಳು ನಿಮ್ಮ ಹತ್ರ ಸ್ಪಂದಿಸ್ತಾ ಇದ್ದಾರಾ, ನೀವು ಬೆಳಗ್ಗೆ ಎಷ್ಟೊತ್ತಿಗೆ ಬರ್ತಾ ಇದ್ದೀರಿ, ಸಂಜೆ ಎಷ್ಟೊತ್ತಿಗೆ ಹೋಗ್ತಾ ಇದ್ದೀರಿ, ಈ ಥರದ ವಿಚಾರಗಳನ್ನು ವಿನಿಮಯ ಮಾಡಿಕೊಂಡಾಗ ಅವರು ಕೆಲವೊಂದು ಹಳಲನ್ನು ಹೇಳ್ಕೊಂಡ್ರು ನಮ್ಮ ಹತ್ರ. ಸರ್, ನಮ್ಮ ಶಾಲೆಯಲ್ಲಿ ನಾನು ಒಬ್ಬನೇ ಶಿಕ್ಷಕ ಇರೋದು, ಆ ಶಿಕ್ಷಕನ ತೆಗೆದುಬಿಟ್ಟು ಬೇರೆ ಊರಿಗೆ ನಮಗೆ SIR ಕೆಲಸಕ್ಕೆ ಅಂತ ನೇಮಿಸಿದ್ದಾರೆ. ನಾನು ಇಲ್ಲಿ ಬೆಳಗ್ಗೆ 6 ಗಂಟೆಗೆ ಬರ್ತಾ ಇದ್ದೀನಿ, ಸಂಜೆ 6 ಗಂಟೆ 7 ಗಂಟೆವರೆಗೂ ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಶಾಲೆಯಲ್ಲಿ ಶಿಕ್ಷಕ ಇಲ್ಲ, ಮಕ್ಕಳು ಏನು ಮಾಡೋದು? ಅಲ್ಲಿನ ಪೋಷಕರೆಲ್ಲ ನಮ್ಮ ಮೇಲೆ ಗಲಾಟೆ ಮಾಡ್ತಾ ಇದ್ದಾರೆ. ನೀವು ಇಲ್ಲಿಂದ ಹೋಗಿ BLO ಆಗಿ ಇನ್ನೊಂದು ಕಡೆ ನೇಮಕ ಆಗಿದ್ದಾರೆ ಅಂತ ಹೇಳಿದ್ರೆ ಶಾಲೆಯಲ್ಲಿ ಏನ್ರಿ ನಮ್ಮ ಮಕ್ಕಳೇನು ಕುರಿ ಮೇಯಿಸೋದೇನ್ರಿ? ಕೂತ್ಕೊಂಡು ಬೆಳಗಿಂದ ಸಂಜೆವರೆಗೂ ಕೂತ್ಕೊಂಡು ಗಲಾಟೆ ಮಾಡಿಕೊಂಡು ಅವ್ರು ಏನ್ರಿ ಮಾಡೋದು? ಅವ್ರ ವಿದ್ಯಾಭ್ಯಾಸ ಏನ್ರಿ ಆಗೋದು? ಈ ಥರದ ಕೆಲವೊಂದು ಸಮಸ್ಯೆಗಳಿದೆ ತಾಲೂಕಿನಲ್ಲಿ. ದಯಮಾಡಿ ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು, ERO ಯಾರಿದ್ದಾರೆ, ದಂಡಾಧಿಕಾರಿಗಳು, BOಗಳು ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಸುಮ್ಮನೆ ನೀವೆಲ್ಲ ಕೂತು ಅವ್ರ ಮೇಲೆ ಶಿಕ್ಷಕರ ಮೇಲೆ ಬೆದರಿಕೆ ಹಾಕ್ಬಿಟ್ಟು ನೀವು ಕೂತ್ಕೊಂಡು ನಿಮಗೆ ಟಾರ್ಗೆಟ್ ಕೊಟ್ಬಿಟ್ರೆ ನಿಮ್ಮ ಕೆಲಸ ಆಯಿತು ಅಂತಲ್ಲ. ನಿಮಗೆ ಜಿಲ್ಲಾಧಿಕಾರಿಗಳ ನಿಮ್ಮೆಲ್ಲ ಟಾರ್ಗೆಟ್ ಕೊಟ್ಟಿರ್ತಾರೆ. ಆ ಟಾರ್ಗೆಟ್ನ ಇಲ್ಲಿ ನೀವು ಬೇರೆಯವ್ರ ಮೇಲೆ ಹಾಕಬೇಕಾದ್ರೆ ಪರ್ಯಾಯವಾಗಿ ನೀವು ಏನು ವ್ಯವಸ್ಥೆ ಮಾಡಿದರೆ ಶಾಲೆಯಲ್ಲಿ ಅದ್ರ ಬಗ್ಗೆ ತಾವು ಗಮನ ಹರಿಸ್ಬೇಕಾಗ್ತದೆ. ದಯಮಾಡಿ ಇದು ತುಂಬ ಸೀರಿಯಸ್ ಇಶ್ಯೂ ಇದೆ. ನಾನು ಸುಮಾರು ಬೂತುಗಳಲ್ಲಿ ಈ ಥರದ ವಿಷಯದ ಬಗ್ಗೆ ನಾನು ಕೇಳ್ಪಟ್ಟೆ. ಸಂಬಂಧಪಟ್ಟ ಅಧಿಕಾರಿಗಳು ಯಾರಿದ್ದಾರೆ ಇಮ್ಮಿಡಿಯೇಟ್ ಆಗಿ ಇದ್ರ ಕುರಿತಾಗಿ ನಾನು ಸಹ ದಂಡಾಧಿಕಾರಿಗಳಿಗೆ, EOಗೆ, EROಗೆ ಸಂಬಂಧಪಟ್ಟ ಹಾಗೆ ನಾನು ವಿಷಯವನ್ನು ಮುಟ್ಟಿಸ್ತೀನಿ. ನಾನು ಈ ತಾಲೂಕಿನ BLO 1 ಆಗಿ ನನಗೆ ಈ ಒಂದು ಜವಾಬ್ದಾರಿ ಇದೆ. ಹಾಗಾಗಿ ಯಾರಿಗೂ ಅನಾನುಕೂಲ ಆಗೋದು ಬೇಡ, ವಿಶೇಷವಾಗಿ ಮಕ್ಕಳಿಗೆ ಅನಾನುಕೂಲ ಆಗೋದು ಬೇಡ. ಪರ್ಯಾಯವಾಗಿ ನೀವು ಅಲ್ಲಿ ಏನು ವ್ಯವಸ್ಥೆಯನ್ನು ಮಾಡ್ತೀರಿ ಆ ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ. ಮಕ್ಕಳು ಸುಮ್ಮನೆ ನೀವು 1 ತಿಂಗಳವರೆಗೂ ಸುಮಾರು SIR ಅಂತ ಹೇಳಿದ್ರೆ 3 ತಿಂಗಳ ಕಾಲಾವಧಿ ಅವ್ರು ಕೆಲಸ ಮಾಡಬೇಕಾಗ್ತದೆ. ಮಕ್ಕಳ ಗತಿ ಏನಾಗ್ತದದು? ಹಂಗಾಗಿ ಮಕ್ಕಳದ ಭವಿಷ್ಯನೂ ನಮಗೆ ಮುಖ್ಯ ಆಗಿರೋದ್ರಿಂದ ಆ ಶಾಲೆಯಲ್ಲಿ ಪರ್ಯಾಯ ವ್ಯವಸ್ಥೆಯನ್ನ ಮಾಡಬೇಕು. ಆ ಶಾಲೆಯಿಂದ ಯಾರು ಉಪಾಧ್ಯಾಯರನ್ನ, ಶಿಕ್ಷಕರನ್ನ ತೆಗೆದು ಬೇರೆ ಕಡೆ ಹಾಕಿದರೆ ಅವ್ರಿಗೆ ಇಲ್ಲಿ ನೆಮ್ಮದಿಯಿಂದ ಕೆಲಸ ಮಾಡಲಿಕ್ಕೆ ಪೀಸ್ಫುಲ್ ಮೈಂಡ್ ಇದ್ರೆ ಮಾತ್ರ ಅವರು ಮನೆಗೆ ಹೋಗಿ ಸಂಬಂಧಪಟ್ಟ ದಾಖಲಾತಿಗಳನ್ನು ಕೇಳ್ತಕ್ಕಂಥದ್ದು ಹಾಗೂ ಜನಗಳ ಜೊತೆ ಚರ್ಚೆ ಮಾಡಲಿಕ್ಕೆ ಆಗ್ತದೆ. ಅಲ್ಲೂ ಟೆನ್ಷನ್ನು ಇಲ್ಲೂ ಟೆನ್ಷನ್ನು, ಕೆಲಸ ಹೆಂಗ್ರಿ ಮಾಡೋಕ್ಕಾಗುತ್ತೆ ಸಮಯ. ಹೀಗಾಗಿ ದಯಮಾಡಿ ಇದ್ರ ಬಗ್ಗೆ ಗಮನ ಹರಿಸಬೇಕಾಗಿ ಈ ಮುಖಾಂತರ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಮನವಿಯನ್ನು ಮಾಡ್ತೀವಿ. ಓಕೆ ಸರ್.